ಹಿಂದುತ್ವ ಅನ್ನುವಂಥ ಈ ಕ್ಷೇತ್ರದಲ್ಲಿ ಹಿಂದುತ್ವದ ಒಂದು ಮಗು 6 ತಿಂಗಳಾದರೂ ಹೆಸರೇ ಇಟ್ಟುಕೊಂಡಿರೋ ಒದ್ದಾಡ್ತಾ ಇದೆ ಅಂತ ಹೇಳಿದ್ರೆ ಹಿಂದುತ್ವ ಅನ್ನೋದು ನಾಚಿಕೆ ಪಡಬೇಕು. ಯಾರೇ ಆಗಲಿ ಜಾತಿಯನ್ನ ಮೀರಿ ಧರ್ಮವನ್ನ ಮೀರಿ ಹೆಣ್ಮಕ್ಕಳಿಗೆ ನ್ಯಾಯ ಕೊಡಬೇಕು. ಇಲ್ಲಿ ಜಾತಿನೂ ತರಬಾರ್ದು, ಧರ್ಮನೂ ತರಬಾರ್ದು. ಆದರೆ ಎಲ್ಲದಕ್ಕೂ ಒಂದು ಕಾರಣ ಇಟ್ಟುಕೊಂಡು ಕೋರ್ಟು ಅಂದರೆ ಇದರ ಅರ್ಥ ಏನಾಗುತ್ತೆ? ಪುತ್ತೂರು ಹಿಂದುತ್ವದ ಒಂದು ಕಳಶ ಇದ್ದಾಗೆ. ದಕ್ಷಿಣ ಕನ್ನಡ ಏನಿವತ್ತು ಹಿಂದುತ್ವ ಇದೆ, ಅದೊಂದು ಶ್ರೇಷ್ಠವಾದ ಸ್ಥಳ. ಅಲ್ಲಿ ಹಿಂದುತ್ವವನ್ನೇ ನಂಬಿಕೊಂಡಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಒಂದು ಹೆಣ್ಮಗು ಈ ಥರ ಅನ್ಯಾಯ ಆದಾಗ ಯಾರು ನಮಗೆ ರಕ್ಷಣೆ ಮಾಡ್ತಾರೆ? ಈ ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜಗಳ ಒಟ್ಟಿಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುಡಿಗೋಪುರಗಳನ್ನು, ಎಲ್ಲ ಸಾಂಸ್ಕೃತಿಕತೆ ಇನ್ನೊಂದು ಮುಖವಾಗಿ ಕೆಲಸ ಮಾಡಿರೋ ನಮ್ಮ ಸಮಾಜನ ಈ ಥರ ಆಗೋಯ್ತು. ನಮ್ಮ ಸಮಾಜಕ್ಕೆ ಇದು ತುಂಬ ಬೇರೆ ಬೇರೆ ರೀತಿ ಅರ್ಥ ಆಗುತ್ತೆ. ಎಲ್ಲರೂ ಸೇರಿ ಒಂದು ಸುಖಾಂತ್ಯ ಮಾಡೋಣ ಅಂತ ನಾನು ಭಾಳ ಪ್ರಯತ್ನ ಪಟ್ಟೆ. ಆಗ ಬಂದಿದ್ದು ಏನಪ್ಪ ಅಂತ ಹೇಳಿದ್ರೆ, ಆ ಮಗು ನಂದೇ ಅಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಅದನ್ನು ನಾವು DNA ಕೊಟ್ಟಿದ್ದೀವಲ್ಲ, DNA ರಿಪೋರ್ಟ್ ಬರಲಿ, ಅದೇನಾಗುತ್ತೆ ನೋಡೋಣ. ಆವಾಗ ಭಾಳಷ್ಟು ಜನ ನನಗೂ ಕೂಡ ಹೇಳಿದ್ರು, ಇರ್ಬೋದೇನೋ, ನೀವು ಮಾತ್ರ ನಿಮ್ಮ ಹೆಣ್ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಆ ಥರ ಯೋಚನೆ ಮಾಡಿದ್ರು ತಪ್ಪೇ ಇಲ್ವಲ್ಲ. DNA ಹೋಗಿದೆಯಲ್ಲ, ರಿಪೋರ್ಟ್ ಹೋಗಿದೆ, ಅದು ಕೋರ್ಟ್ ಮುಖಾಂತರ ಹೋಗೋದು, ಜಡ್ಜ್ ಸಾಹೇಬರ ಸಮ್ಮುಖದಲ್ಲಿ ಆ ಸ್ಯಾಂಪಲ್ಸ್ ಪ್ರಕ್ರಿಯೆಗಳಾಗೋದು. ಅದು ಬಂದ ನಂತರ ಆಗಲಿ ಅನ್ನುವಂಥ ಉದ್ದೇಶದಲ್ಲಿ ಎಲ್ಲರೂ ಕೂಡ ಮೌನ ಆಗಿದ್ದರು. ನಿಜ ಹೇಳಬೇಕಾದ್ರೆ ನಾನು ಹೇಳಿದೆ, ನಾನು ಕೂಡ ಆಯಿತು ನೋಡ್ಬಿಡೋಣ, ಯಾಕಂದರೆ ಹುಡುಗಿನೂ ಏನಾದರೂ ಸುಳ್ಳುಗಳು ಹೇಳಿ ನಮಗೆ ನಾಳೆ ದಿನ ದಾರಿ ತಪ್ಪಿಸೋ ಕೆಲಸ ಆಗಬಾರ್ದು ಅಂತ ನಾನು ಕೂಡ ಆಯಿತು ಅಂತ ಸುಮ್ಮನೆ ಆದೆ. DNA ರಿಪೋರ್ಟ್ ಬಂತು, ಪಾಸಿಟಿವ್ ಆಗಿ ಬಂದ್ಬಿಡ್ತು. ಪೂಜಾ ಆಚಾರ್ಯ ಏನು ಮಗ ಇದ್ದಾನೆ, ಅದರ ತಂದೆ ಜೆ ಕೃಷ್ಣ ಅಂತಲೇ DNA ರಿಪೋರ್ಟ್ ಬಂತು. ಅದು ಪೊಲೀಸ್ ಇಲಾಖೆ ಮೂಲಕ ಸ್ವತಃ ಪುತ್ತೂರಿನ ಇನ್ಸ್ಪೆಕ್ಟ್ರೇ ಇವರಿಗೆ ಮನವರಿಕೆ ಮಾಡಿದ್ರು. ಈಗ ಅದು ಪಬ್ಲಿಕ್ ಡೆಮೋದಲ್ಲಿ ಸಿಕ್ಕುತ್ತದಲ್ಲ. ಆಗ ನಮಗೊಂದು ಆಸೆ ಆಯಿತು, ಓಕೆ ಮಗು ಅವ್ರದ್ದೇ ಆಗೋಯ್ತು ಅಂದಮೇಲೆ ಮದುವೆ ಆಗ್ಬೋದು. ಈಗ ಏನಾದರೂ ಮನಸ್ತಾಪ ಇರಲಿ, ಮದುವೆ ಆಗ್ಬೋದು. ಇದು ನಮ್ಮ ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಉಲ್ಟಾ ಆಗೋಯ್ತು. ಈಗಲೂ ವಾದ ಮಾಡೋಕ್ಕೆ ಶುರು ಮಾಡಿದ್ರು, ಅವರೇ ಸಾಧ್ಯನೇ ಇಲ್ಲ, ನಂದೇ ಮಗುವಲ್ಲ ಅನ್ನೋ ಥರ ಶುರುವಾಯ್ತು. ನಾವೆಲ್ಲ ಎಲ್ಲರೂ ಕೂತ್ಕೊಂಡು, ಇಲ್ಲ ಇದು ಬೇರೆ 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 ರೀತಿಯಲ್ಲಿ ಹೋಗುತ್ತೆ, ಇದು ಹೋರಾಟದಿಂದ ಬಗೆಹರಿಸೋದಲ್ಲ, ಮಾತುಕತೆ ಮೂಲಕ ಸಂಧಾನದ ಮೂಲಕ ಮಾಡಬೇಕು ಅಂತ ಭಾಳಷ್ಟು ಜನ ನಾವು ಮಾಡಿದ್ವಿ. ಇದರಲ್ಲಿ ನಮ್ಮ BJPಯ ಈಗಿನ ಜಿಲ್ಲಾಧ್ಯಕ್ಷರು ಸತೀಶ್ ಅವರು, ಅವ್ರ ಸ್ನೇಹಿತರು ಮೈಸೂರಿನ ಹರೀಶು, ನಾನು, ನಮ್ಮ ಸಮಾಜದವರು ಎಲ್ಲ ಸೇರಿಕೊಂಡು ನಾವು ಒಂದು ಸಂಧಾನ ಮಾಡ್ಕೊಳ್ಳೋಣ, ಅವ್ರಿಗೂ ಕೂಡ ಬುದ್ಧಿ ಹೇಳೋಣ ಅಂಥೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು 2 ಬಾರಿನೂ ಕೂಡ ಜಗನ್ನಿವಾಸ್ ಅವರ ಜೊತೆಯಲ್ಲಿ ನಾವು ಮಾತಾಡ್ತೀವಿ. ಅವರು ನನ್ನ ಮಗ ಒಪ್ಪಲ್ಲ, ಹಂಗೆ ಹಿಂಗೆ ಇದೇ ಮಾತಾಡೋರು. ನಾವಂದು ಟೈಮ್ ತಗೊಂಡು ಹೇಳಿಯಪ್ಪ, ಮಗುನೇ ನಿಮ್ಮದು, ಎಲ್ಲೋದ್ರೂ ಆ ಮಗು ಅಪ್ಪನ್ನ ಬದಲಾಯಿಸೋಕೆ ಆಗೋದಿಲ್ಲ, ಕಾನೂನು ಚೌಕಟ್ಟಿನಲ್ಲಿ ಇದ್ದೀವಿ ಅನ್ನೋದ್ರಿಂದ ನಾವು ಮಾತಾಡೋಕ್ಕಾಗ್ತಾ ಇಲ್ಲ ಅವರಿಗೆ. ಆದರೆ ತಪ್ಪೇ ಆಗುತ್ತೆ, ನಾಳೆ ದಿನ ನೋಡಿ ಸರಿಪಡಿಸ್ಬೋಣ ಅಂತ ನಾವು ಅವ್ರ ತಂದೆಗೆ ಭಾಳ ರಿಕ್ವೆಸ್ಟ್ ಮಾಡಿದ್ವಿ. ನಾವು ಅವರು 2 ಸಾರಿ ಬರೋದಕ್ಕೆ 1.5 ತಿಂಗಳು ಟೈಮ್ ತೊಗೊಂಡಿದ್ರು ನಮ್ಮ ಹತ್ರ. ಆದರೂ ನಾವೆಲ್ಲ ಆಯಿತು ನಾನು ಬರ್ತಾಯಿದ್ದೆ, ಅಲ್ಲಿಂದ ಮಾತಾಡಿಸ್ತಾ ಇದ್ದೆ. ಸತೀಶ್ ಅವರು ಬರ್ತಾಯಿದ್ರು, ಅವ್ರ ಪದಾಧಿಕಾರಿಗಳೆಲ್ಲ ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿ ಆಗೋಗ್ಬಿಡುತ್ತೆ ಅಂದಾಗ ಮತ್ತೆ ಸೇಮ್ ಕತೆ, ನನ್ನ ಮಗ ಒಪ್ತಾ ಇಲ್ಲ ಅಂತ. 3 ತಿಂಗಳ ಹತ್ತತ್ರ ಆಗೋಯ್ತು ಸರ್. ಇದ್ರ ಮಧ್ಯೆ ನನ್ನ ಮೇಲೆ ಕೆಲವು ಆರೋಪಗಳು ಶುರುವಾಯಿತು ಸಮಾಜದಲ್ಲಿ. ನಂಜುಂಡಿಯವರು ಅಷ್ಟು ಜೋರಾಗಿ ಹೋರಾಟ ಮಾಡಿದ್ರು, ಈಗ ನೋಡಿದ್ರೆ ಸುದ್ದಿನೇ ಇಲ್ಲ. ಇವರೆಲ್ಲ ಅವ್ರ ಜೊತೆ ಶಾಮೀಲಿ ಆಗ್ಬಿಟ್ಟಿದ್ದಾರೆ ಅಂತ.
ಹಣದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಬಗ್ಗುವಂಥವನ್ನಲ್ಲ ನಾನು. ನಾವೆಲ್ಲ ಒಂದು ಕೊಳಚೆ ಪ್ರದೇಶದಿಂದ ಬಂದಿರೋ ಇದೆಲ್ಲ ನೋಡಿರ್ತೇವೆ. ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಪ್ರಚಾರ ರಹಿತವಾದಂಥ ಸಂಧಾನ ಮಾಡಬೇಕು ಅಂತ ನಮ್ಮ ಉದ್ದೇಶ. ಸಂಧಾನಕ್ಕೂ ಕೂಡ ಪ್ರಚಾರ ಬೇಕಾಗಿಲ್ಲ, ಇದು ಒಳಗಡೆ ಮಾಡಬೇಕು ಅಂತಲೇ ಎಲ್ಲ ಭಾಳ ತೂಕವಾಗಿರೋ ವ್ಯಕ್ತಿಗಳ ಜೊತೆ ಮಾತಾಡಿದ್ವಿ. ಆದರೆ ದೂರದಲ್ಲಿ ಏನೋ ನಡೀತಾ ಇದೆ, ಏನು ಸುದ್ದಿ ಇಲ್ಲ ಅಂತ ನೋಡಿ. ಕೋರ್ಟಲ್ಲಿ ಕೇಸ್ ಇರೋದ್ರಿಂದ, ನ್ಯಾಯಾಂಗದ ಚೌಕಟ್ಟಿನಲ್ಲಿ ಕೇಸ್ ಆಲ್ರೆಡಿ ಧುಮುಕಿರೋದ್ರಿಂದ, ನ್ಯಾಯ ಏನು ಹೇಳುತ್ತೋ ಅದನ್ನು ನಾವು ತಲೆಬಾಗಿ ತಗೊಳ್ಬೇಕಾಗಿರುವಂಥ ಬದ್ಧತೆ ಇರೋದ್ರಿಂದ ನಾನೆಲ್ಲೂ ಬಾಯ್ಬಿಟ್ಟಿಲ್ಲ. ಆದರೆ ನಮ್ಮ ಸಮಾಜದಲ್ಲೂ ಕೂಡ ಮತ್ತು ಬೇರೆ ಬೇರೆ ಈ ಮಗುಗೋಸ್ಕರ ಹೋರಾಟ ಮಾಡಬೇಕು ಅಂತ ಯಾರೆಲ್ಲ ಬಯಸಿದ್ರು ಅವ್ರ ಮನಸ್ಸಿನಲ್ಲೂ ಕೂಡ ನಂಜುಂಡವ್ರು ಸುಮ್ಗೆ ಆಗ್ಬಿಟ್ರಲ್ಲ ಅನ್ನೋಂಥ ಒಂದು ಮಾತು ಕೇಳಿಬಂತು. ನಾನು ಮೊನ್ನೆ ಅವರಿಗೆ ಹೇಳಿದೆ, ನಿಮ್ಮದು ಕಂಡೀಷನು ಅವ್ರದ್ದು ಏನು ಅಂತ ಮಾತಾಡುವಾಗ ನನಗೆ ಅದೆಲ್ಲ ನಾನಿವಾಗ ನನ್ನ ಬಾಯಿನಲ್ಲಿ ನಾನು ಹೇಳೋದಕ್ಕೆ ಸಾಧ್ಯ. ಅಷ್ಟೊಂದು ಅವರ ಕಂಡೀಷನ್ನೆಲ್ಲ ಹೇಳೋಕ್ಕಾಗದೇ ಇರುವಂಥದ್ದು. ಈಗ ಅದಕ್ಕೆ ಅದನ್ನು ನಾವು ವಕೀಲರಿಗೆ ಕೊಟ್ಟಿದ್ದೇನೆ. ಅದನ್ನು ಸಾರ್ವಜನಿಕವಾಗಿ ನಾವು ಕೊಡ್ಬೋದಾ, ಪತ್ರಕರ್ತರ ಮೂಲಕ ಈ ರಾಜ್ಯಕ್ಕೆ ಕೊಡ್ಬೋದಾ, ಅವ್ರು ಕೇಳಿರೋ ಕಂಡೀಷನ್ಸು ಅಂತ ಕೊಟ್ಟಿದ್ದೇವೆ. ಇನ್ನೊಂದು 2-3 ದಿವಸದಲ್ಲಿ ಅದು ವಕೀಲರ ಅಭಿಪ್ರಾಯ ಬರ್ತದೆ. ಅದರ ಮಧ್ಯೆ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಒತ್ತಡಗಳು ಮತ್ತೊಂದು ಮಗದೊಂದು ಇವರಿಗೆ ಬಂದು ಇವರು ಕೂಡ ಏನು 3 ತಿಂಗಳಾಯಿತು ಬರೀ ಅವರು ಇವತ್ತು ನಾಳೆ ಅಂತಾರೆ. ಅವ್ರು ಕೇಳಿರೋದೆಲ್ಲ ನಮ್ಮ ಕೈನಲ್ಲಿ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಅಂಥ ಕಂಡೀಷನ್ಗಳು ಅವ್ರು ಕೇಳ್ತಾರೆ, ಅದು ಮಾಡೋಕ್ಕಾಗಲ್ಲ ಅಣ್ಣ, ನಾವು ಕೋರ್ಟ್ ಮೂಲಕ ಬಗೆಹರಿಸೋಣ. ಸೊ ಯಾವಾಗ ಈ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಾವಿನ್ನ ಸಂಧಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರೇನು ಕೇಳಿದ್ದಾರೆ ಅದೊಂದು 2-3 ದಿನದಲ್ಲಿ ಬಂದ ಮೇಲೆ ಇವರು ಏನು ಮಾತಾಡಿದ್ದಾರೆ, ಯಾರು ಮಧ್ಯಸ್ಥಿಕೆ ಮೂಲಕ ಏನೆಲ್ಲ ಮಾಡಿದ್ದಾರೆ ಅವ್ರ ಹತ್ರ ದಾಖಲೆಗಳಿದೆ, ಅದೆಲ್ಲನೂ ಕೂಡ ನಿಮ್ಮ ಮುಂದೆ ಇಡ್ತಾರೆ. ಅದು ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ನಾನು ಹೇಳೋದು ಅಂದರೆ, ಪೂಜಾ ಆಚಾರ್ಯ ಅವರ ಈ ಕುಟುಂಬಕ್ಕೆ ಕಾನೂನು ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ಕೂಡ ವಿಶ್ವಕರ್ಮ ಸಮಾಜ ಇವರ ಬೆನ್ನಿಂದೆ ಇರ್ತದೆ. ನಾನು ಇವರ ಬೆನ್ನಿಂದೆ ಇರ್ತೇನೆ. ನ್ಯಾಯಾಲಯ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಇವ್ರಿಗೆ ಅನ್ಯಾಯ ಮಾಡುವಂಥ ಪ್ರಕ್ರಿಯೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕಣ್ಣೆದುರಿಗೆ ಎಲ್ಲವೂ ಇದೆ, ಆದ್ದರಿಂದ ನ್ಯಾಯ ನಮಗೆ ಸಿಗ್ತದೆ. ನಮಗೀಗಲೂ ಚಂದ ಕುಟುಂಬವಾಗಿರಲಿ ಅಂತ ಬಯಸೋದು. ಈ ಹೋರಾಟ ಎಲ್ಲ ಅದು ನಾವೆಲ್ಲ ನೋಡಿದ್ದೇವೆ ಸರ್. 1 ವಾರ 10 ದಿವಸ ಆದಮೇಲೆ ಏನಾಗ್ತದೆ ಅಂತ ಗೊತ್ತಿದೆ. ಹೋರಾಟದ ಮೂಲಕ ಇದು ಸರಿಪಡಿಸೋದೇ ಅನ್ನೋದಾಗಿದ್ದರೆ ನಾನು 3 ತಿಂಗಳಿಂದನೇ ಮಾಡಿಬಿಡ್ತಾ ಇದ್ದೆ. ಆದರೆ ಇದು ಮನಸ್ಸುಗಳು ಒಂದಾಗಬೇಕು. ಅವರಿಬ್ಬರು ಸ್ನೇಹಿತರಿದ್ದಾರೆ, ಏನೋ ಆಗುತ್ತೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ಇದರಲ್ಲಿ ಆರೋಪಗಳು ಬೇರೆ ಬಂದಾಗ ಬೇಡ, ಇದನ್ನು ಕ್ಲಾರಿಫೈ ಮಾಡೋಣ. ನಾವು ಹೋರಾಟ ಮಾಡಿಲ್ಲ, ಸಂಧಾನ ಮಾಡಿದ್ದೀವಿ. ಸಂಧಾನ ಅನ್ನೋದು ಇದು ಹೇಗಿರುತ್ತೆ ಅಂದರೆ, ಎಲ್ಲ ಒಂದು ಬಟ್ಟೆನೆಲ್ಲ ಅರ್ಧ ಚಿಂದಿ ಮಾಡಿದ್ದನ್ನು ಮತ್ತೆ ಹೊಲಿಗೆ ಹಾಕಿ ಸರಿಪಡಿಸುವಂಥ ಕೆಲಸ, ತಾಳ್ಮೆ ಬೇಕಾಗಿತ್ತು. ಆದರೆ ಅವರು ಅದನ್ನು ಅಡ್ವಾಂಟೇಜ್ ತಗೊಂಡು ಭಾಳ ಅದನ್ನು ನಾನು ನಿಮ್ಮ ಹತ್ರನೂ ಕೂಡ ಹೇಳೋಕ್ಕಾಗಲ್ಲ. ಅಂಥ ಒಂದು ಕಂಡೀಷನ್ಗಳು ಹಾಕಿದಾಗ ಅದು ಆಗದೇ ಹೋಗುವಂಥ ಕೆಲಸ. ಅದರಿಂದ ಕಾನೂನು ಮೂಲಕ ಮಾಡೋಣ ಬಿಡಿ, ಅದನ್ನು ನಿಮ್ಮ ಮುಖಾಂತರ ಹೇಳೋಣ. ಯಾರೆಲ್ಲ ಇವರು ಬೆನ್ನಿಂದ ನಿಂತಿದ್ರು ಅವ್ರಿಗೆಲ್ಲ ಒಂದು ಯಕ್ಷ ಪ್ರಶ್ನೆ. ನಂಜುಂಡಿಯವರು ಏನು ಹೇಳ್ತಾ ಇಲ್ವಲ್ಲ, ಸೈಲೆಂಟ್ ಆಗಿಬಿಟ್ರು 3 ತಿಂಗಳಿಂದ, ಏನು ನಡೀತಾ ಇದೆ ಅಂತಲೂ ಹೇಳಲಿಲ್ಲ, ಸೈಲೆಂಟ್ ಆಗಿಬಿಟ್ರು ಅಂತ. ನಾನು ಇದನ್ನು ಯಾವಾಗಲೂ ಹೇಳ್ಬೋದಾಗಿತ್ತು, ಅದೊಂದು ಸಂಧಾನ ಪೂರ್ಣ ಆಗೋವರೆಗೂ ಹೇಳ್ಬಾರ್ದು ಅಂತ. ಅಂದರೆ ಪೂರ್ಣ ಆಗಲಿಲ್ಲ, ಅದು ಮುರಿದು ಬಿದ್ದಿದೆ. ಅಂದರೆ ಕಾನೂನು ಪ್ರಕಾರ ಏನು ಆಗಬೇಕೋ ಅದು ನಾವು ಕಾನೂನು ಮೂಲಕ ಹೋರಾಟ ಮಾಡ್ತೇವೆ. ಇವ್ರಿಗೂ ನಾವು ಸಮಾಜ ರಕ್ಷಣೆ ಮಾಡುತ್ತೆ. 1-2-3 ದಿವಸದಲ್ಲಿ ಏನು ನಮ್ಮ ಸೀನಿಯರ್ ವಕೀಲರಿಗೆ ನಾವು ಆ ದಾಖಲೆಗಳೆಲ್ಲ ಕಳಿಸ್ಕೊಡ್ಸಿದ್ದೀನಿ. ನಾನು ಅಲ್ಲಿಂದ ಬಂದ ಮೇಲೆ ಮತ್ತೊಂದು ಸರಿ ಪತ್ರಿಕಾಗೋಷ್ಠಿ ಕರೆದು ಏನೇನು ಇವ್ರ ಹತ್ರ ದಾಖಲೆ ಇದೆ ಅದೆಲ್ಲ ನಿಮ್ಮ ಮುಂದೆ ಇಡ್ತೇವೆ ಸರ್. ಅದು ಒಂದೇ ಅಂತಲ್ಲ, ಅದು ನಾನು ಅದೇ ಹೇಳ್ಬಾರ್ದು ಅಂತೇಳಿ ಅದೊಂದು ಸಣ್ಣ ಬರ್ಬಿಡಲಿ, ಅದೊಂದು 2 ದಿವಸದಲ್ಲಿ ಬಂದರೆ ನಿಮಗೆಲ್ಲವೂ ಕೂಡ
ಪಾರದರ್ಶಕವಾಗಿ ಸಿಕ್ಬಿಡಿ. ಅಮ್ಮ ಈಗ ಇಬ್ರು ನ್ಯಾಯ ಸಿಗುತ್ತೆ. ನ್ಯಾಯ 100ಕ್ಕೆ 100 ಭಾಗ ಕಾನೂನಲ್ಲಿ ಸಿಗುತ್ತೆ. ಹೌದು, ಆ ಪ್ರಯತ್ನ ತಾನೇ ನಾವು ಮಾಡಿದ್ವಿ. ಇದೆ ಅಲ್ಲ, ಅವರಿಬ್ಬರು ಸ್ನೇಹಿತರು. ಹೌದೌದು. ನಾನು ಇನ್ನೊಂದು ನಿಮಗೆ ವಿಷಯ ಇದೆಲ್ಲ ಹೇಳ್ಬೋದು. ನಾನು ಅವ್ರಿಗೆ ಹೇಳಿದೆ, ಅವ್ರ ಅಪ್ಪನಿಗೆ ಹೇಳಿದೆ, ನನ್ನ ಜೊತೆ ಆ ಹುಡುಗನ 5 ನಿಮಿಷ ಮಾತಾಡಕ್ಕೆ ಕೊಡಿ. ನಾನು ಭಾಳ ರಿಕ್ವೆಸ್ಟ್ ಮಾಡಿದೆ. ನೀವು ನಾಳೆ ಜಿಲ್ಲಾಧ್ಯಕ್ಷರನ್ನ ಕೇಳ್ಬೋದು, ಯಾರನ್ನ ಬೇಕಾದ್ರೆ ನಾನು ಹೇಳಿದ್ರೆ ಹೆಸರನ್ನವ್ರನ್ನೆಲ್ಲ ಕೇಳ್ಬೋದು. ನಾನು ಹೇಳಿದೆ, ಒಂದು 5 ನಿಮಿಷ ಆ ಹುಡುಗನ ನನ್ನ ಜೊತೆಲಿ ಮಾತಾಡಲಿ. ಕೆಲವು ಸತ್ಯ ಹೇಳ್ತೀನಿ ಆ ಹುಡುಗನಿಗೆ ಅಂದರೆ, ಆ ಹುಡುಗನ ನನ್ನ ಜೊತೆ ಮಾತಾಡೋಕ್ಕೆ ಬಿಟ್ಟಿಲ್ಲ. ಅವರು ಇವತ್ತಿಗೂ ಬಿಟ್ಟಿಲ್ಲ. ಗೊತ್ತಿಲ್ಲ ನನ್ನ ಹುಡುಗ ಮಾತಾಡೋಕ್ಕೆ ಇಷ್ಟಪಡ್ತಾಯಿಲ್ಲ ನಿಮ್ಮ ಜೊತೆ ಅಂತ. ಇದ್ರ ಮಧ್ಯೆ ನಾವು ನಮ್ಮೇಲೊಂದು ಕಂಪ್ಲೇಂಟ್ ಕೂಡ ನಮ್ಮ ಸಮಾಜದವ್ರನ್ನೆಲ್ಲ ಸೇರಿಸಿ ಒಂದು ಮಾಡಿದ್ರು. ಇವರು ನಮ್ಮ ಮಾನ ತೆಗಿತಾರೆ ಅಂತ. ಆಮೇಲೆ ರಿಪೋರ್ಟ್ ಆಯ್ತು ಅದು. ಆಮೇಲೆ ಅದು ಕ್ಲೋಸ್ ಆಯಿತು. ಆ ಹುಡುಗ 5 ನಿಮಿಷನೂ ಕೂಡ ಇವತ್ತಿಗೂ ನಮ್ಮ ಜೊತೆಗೆ ಮಾತಾಡೋಕ್ಕೆ ರೆಡಿ ಇಲ್ಲ. ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ್ವಿ, ಮಾತಾಡಿಸಿ ನಮಗೆ. ಹುಡುಗಿ ಈಗ ಮಗು ಇದೆಯಲ್ಲ, ಆದ್ಮೇಲೆ ನಾವು ಮಾಡ್ತೀವಿ. ನಾವು ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಆ ಕುಟುಂಬಕ್ಕೆ ನಾನು ಇರ್ತೀನಿ ಇನ್ನಲ್ಲ. ಓದಿಸೋದು ಅಷ್ಟೇ ಅಲ್ಲ, ಆ ಕುಟುಂಬಕ್ಕೆ ನಾವು ಆಧಾರವಾಗಿರ್ತೇವೆ ನಾವು. ಅದಕ್ಕೆ ಹೇಳಿದ್ದೀನಿ, ಭಯ ಪಡೋಕೆ ಹೋಗಬೇಡಿ, ಕಾನೂನು ಸಿಕ್ಕುತ್ತೆ, ನಾನಿದ್ದೇನೆ, ನಾವಿದ್ದೇವೆ. ಏನು ಆಗಲಿಲ್ಲ ಸರ್. ನನಗೆ ಇದ್ದಿದ್ದು ಅದು ಇದರಿಂದ DNA ರಿಪೋರ್ಟ್ ಬಂದ ಮೇಲೆ ಎಲ್ಲರೂ ಕರೆದವರಿಗೆ ಜೋರು ಮಾಡಿ ಒಪ್ಪಿಸ್ತಾರೆ ಅಥವಾ ಪ್ರೀತಿಯಿಂದ ಒಪ್ಪಿಸ್ತಾರೆ ಅಂತ ನಾನು ಭಾವಿಸಿದ್ದೆ. ಅದೇನೂ ಆಗಲಿಲ್ಲ. ಅದು DNA ರಿಪೋರ್ಟೇ ನಮ್ದಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಸೊ ಅದನ್ನು ಡಿಫೆಂಡ್ ಮಾಡ್ಕೊಂಡು ಮಾತಾಡೋ ಅಂಥದ್ದು ಯಾರೆಲ್ಲೂ ಕಾಣಲಿಲ್ಲ. ಇಲ್ಲ ಸರ್, ಏನು ಸರ್, ಕಣ್ಣೆದುರಿಗೆ ಕಾಣ್ತಾ ಇದೆ. ಈಗ ನಾವು ಒಬ್ಬ ಜಿಲ್ಲಾಧ್ಯಕ್ಷರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಜಿಲ್ಲಾಧ್ಯಕ್ಷರು ಎಲ್ರಿಗೂ ಮಾಹಿತಿ ಕೊಟ್ಟೇ ಇರ್ತಾರಲ್ವ. ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ಜಿಲ್ಲಾಧ್ಯಕ್ಷರು ಕೊಟ್ಟಿರ್ತಾರೆ. ಅವ್ರು ಹೇಳಿದರು, ನಾನು ಎಲ್ಲರ ಹತ್ರ ಮಾತಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮತ್ತೆ ನಾನು ಸರ್ ಮಾಡಿಸಿ ಅಂದರೆ ಪ್ರಯತ್ನ ಮಾಡ್ತಾನೆ ಇದ್ದಾರಲ್ಲ, ಅದರಲ್ಲೊಂದು ಭಾಗವಾಗಿ ಸತೀಶ್ ಅವರು ಇದ್ದಾರಲ್ಲ ನಮ್ಮ ಜೊತೆಯಲ್ಲಿ. ಹೌದೌದು, ನಿನ್ನೆ ಮೊನ್ನೆ ಕೂಡ ನಾನು ಮಾತಾಡಿದೆ. ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ಸರ್, ಇದು ತೀರಾ ಆಗಿದೆ. ಈಗ ನನ್ನ ನಿಜಾಯಿತಿನ ಪ್ರಶ್ನೆ ಮಾಡುವಂಥ ಸಂದರ್ಭ ಅದು. ನಾನು ಕೊಡಲ್ಲ ಸರ್, ಹಂಗಲ್ಲ, ನಾವು ಮಾಡೋಣ ಅಂದರೆ. ಇಲ್ಲ, ನೀವು ಮಾಡಿ ಸರ್, ಏನಿದೆ, ನೀವೇನು ನಡೆದಿದೆ ಅದನ್ನು ಹೇಳಿ ಸರ್, ನನ್ನ ಹೆಸರು ಕೂಡ ಉಲ್ಲೇಖ ಮಾಡಿ ಸರ್ ಅಂತಲೇ ಹೇಳಿದ್ರು. ಸರ್, ಈಗ ಏನಾಗುತ್ತೆ, ಅದರಲ್ಲಿ ಪ್ರೋಸೆಸ್ಸು ಬೇರೆ ಬೇರೆ ಥರ ಇದೆ ಸರ್. ಈಗ DNA ಪಾಸಿಟಿವ್ ಬಂದಿದೆ, ಮತ್ತು ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ ಪೊಲೀಸರು. ಇದನ್ನು ಕೋರ್ಟು ಒಪ್ಕೊಂಡ ನಂತರ ಸೆಷನ್ ಕೋರ್ಟಿಗೆ ಬರುತ್ತೆ. ಸೆಷನ್ ಕೋರ್ಟಿಗೆ ಬಂದ್ರೆ ನೋಟಿಸ್ ಕೊಟ್ಟಿದ ಮೇಲೆ ಟ್ರಯಲ್ ಶುರುವಾಗುತ್ತೆ. ಟ್ರಯಲ್ ಶುರುವಾದ್ಮೇಲೆ ಒಂದು 6 ತಿಂಗಳು, ಒಂದು 9 ತಿಂಗಳಲ್ಲಿ, ಈಗೇನು ಫಾಸ್ಟ್ ಟ್ರ್ಯಾಕ್ ಅಲ್ವಾ ಸರ್ ಎಲ್ಲ, ಒಂದು 6 ತಿಂಗಳು 9 ತಿಂಗಳು ಮ್ಯಾಕ್ಸಿಮಮ್ 1 ವರ್ಷದಲ್ಲಿ ಇದರ ನ್ಯಾಯ ತೀರ್ಮಾನ ಆಗಿಬಿಡುತ್ತೆ ಸರ್. ಇಲ್ಲ ಅಲ್ಲ ಸರ್, ನಾನು ಕೇಳಿದೆ, ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿರೋದೇನಿಲ್ಲ. ಯಾರಾದರೂ ಒಂದು ಸ್ಟೇ ತೊಗೊಂಡು ಬಂದರೆ, ನಾವು ಬರೋದಕ್ಕಿಂತ ಮುಂಚೆ ಇವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ. ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಇದೆ, ಸ್ಟೇ ಇದೆ ಅಂತ. ಈಗ ಸ್ಟೇ ತಗೊಂಡ್ರೆ ಅದ್ರ ಪ್ರೋಸೆಸ್ ಏನಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ಮಾಧ್ಯಮ ಕಚೇರಿಗಳಿಗೆ ಅಲ್ಲಿಂದ ಕೋರ್ಟಿಂದ ಬರಬೇಕು, ಮಾಡಬೇಡ್ರಿ, ಪ್ರಕಟಿಸಬೇಡಿ ಅಂತ ನಿಮಗೆ ಕೊಡಬೇಕು. ನನ್ನ ಮೇಲೆ ಏನಾದರೂ ತಂದಿದ್ರೆ ನನಗೆ ಬರಬೇಕು ಕೋರ್ಟಿಂದ ಸ್ಟೇ, ನೀವು ಮಾತಾಡಬಾರ್ದು ಅಂತ. ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರು ಹೇಳಿದ್ದಾರೆ, ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಹೋಗಿ ಅಂತ ಅವ್ರು ಹೇಳಿದ್ದಾರೆ. ಅವ್ರ ಮನೇಲಿ ಆರಾಮಾಗಿದ್ದಾರೆ ಅವರು. ಸರಿಗ ಕಾನೂನಾತ್ಮಕ ನ್ಯಾಯ ಅಂದ್ರೆ ನಾಳೆ ಟ್ರಯಲ್ ಮುಗಿಬಹುದು, ಒಂದು ಆ ಹುಡುಗ ಆರೋಪಿ ಆದ ಕಾರಣ ಶಿಕ್ಷೆ ಆಗ್ಬೋದು. ಅಂದ್ರೆ ಈ ಶಿಕ್ಷೆ ಆಗುವಂತದ್ದೇ ಅಂದ್ರೆ ಇದಕ್ಕೆ ಸಮ್ಮತಿ ಅಂದ್ರೆ ಫೈನಲ್ ಈಗ ಅವಳ ಜೊತೆಗೆ ಬಾಳಲಿಕ್ಕೆ ಆಗದಿತ್ತಂತ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ. ಇನ್ನೇನು ಮಾಡೋದು ಸರ್,
ಇನ್ನೇನು ಮಾಡೋದು? ನಾವು ಶಿಕ್ಷೆ ಹೋಗ್ಬಾರ್ದು, ಹುಡುಗ ಜೈಲಿಗೆ ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಎಲ್ಲ ಆರೋಪಗಳನ್ನ ಒತ್ತುಕೊಂಡ್ರು ಅದು ಅವನಿಗೂ ಶಿಕ್ಷೆ ಆಗಬಾರ್ದು, ಅವನು ತಪ್ಪು ಮಾಡಿದ್ದಾನೆ, ಇವಳು ತಪ್ಪು ಮಾಡಿದ್ದಾಳೆ, ಇಬ್ಬರದ್ದು ಸಮಾಜ ಒಂದು ಒಳ್ಳೆ ಸಮಾಜ ಇದಾಗಬಾರ್ದು ಅಂತ. ಇದು ಕೊನೆಗೆ ನಾನಿಲ್ಲ ಈಗಲೂ ಅವರು DNA ಚಾಲೆಂಜ್ ಮಾಡ್ತೀನಿ ಅನ್ನುವಂಥ ಮಾತಾಡ್ತಾರೆ ಅಂದರೆ ಈಗ ನಾವೇನು ಮಾಡೋದು? ಕಾಲು ಹಿಡಿತೀನಿ ಅಂತ ಹೇಳಿದೆ ನಾನು ಹೇಳಿದೆ, ನಾನು ಬೇಕಾದರೆ ಕಾಲು ಹಿಡಿತೀನಪ್ಪ ಸಮಾಜದ ಮುಖ್ಯಸ್ಥನಾಗಿ, ಅವರಿಬ್ಬರು ಒಂದಾಗಲಿ. ಹಿಂದೆ ನಮ್ಮ ಸಮಾಜ ಎಲ್ಲ ನನ್ನ ವಿರುದ್ಧ ತಿರುಗಿಬಿದ್ದು ನೀವ್ಯಾಕೆ ಅವನು ಅತ್ಯಾಚಾರ ಮಾಡಿರೋನು ಕಾಲು ಹಿಡಿತೀನಿ ಅಂತ ಸಮಾಜದ ಗೌರವ ಕಳಿತೀರಾ ಅಂತ ನನಗೆ ಹೇಳಿದ್ರು. ನಾನು ಸಮಾಜಕ್ಕೆ ಹೇಳಿದೆ, ಅದು ನಮ್ಮದು ಹೆಣ್ಣು ಮಗು ಜೀವನ, ಅದು ಸರಿ ಹೋಗಲಿ ಅಂತ ಹೇಳಿದ್ದೀನಿ ಬಿಡು ಅಂತ ಹೇಳಿದೆ. ಇನ್ನೆಲ್ಲಿ ಎಷ್ಟು ನಾವು ಬಗ್ಗೋದು? ಈಗ ಶಿಕ್ಷೆ ಅಪ್ಪನಿಗೆ ತನ್ನ ಮಗ ಈ ಥರ ಒಂದು ಕೆಲಸ ಮಾಡಿದ ನಂತರ ಅವನು ಭಾಳ ಸರಿಪಡಿಸ್ಬೇಕು ಅನ್ನೋ ಜವಾಬ್ದಾರಿ ಬೇಕು ಅಂತ ನನ್ನ ಅನಿಸಿಕೆ ಅದು. ಅದಕ್ಕೆ ನಾವು ಸರ್ ಯಾರಾದರೂ ಈ ಥರ ಪ್ರಕರಣಗಳಾದರೆ ಹೋರಾಟ ಗಿರಾಟ ಮಾಡಿ ಅವ್ರನ್ನ ಬೇರೆ ರೀತಿಯಲ್ಲಿ ಕಾಣಿಸ್ಬೇಕೋ ಮಾಡ್ತಾರೆ. ನಾವು ಇವತ್ತರೆಗೂ ಅದು ಮಾಡಿಲ್ಲ. ಇವತ್ತೇನಾಯಿತು ಅಂತ ಹೇಳಿದ್ರೆ ನಂಜುಂಡಿಯವರು ದುಡ್ಡು ಇಸ್ಕೊಂಡು ಏನೋ ಅವ್ರ ಕಡೆಯವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಂದಾಗ ಅದು ತಪ್ಪಾಗುತ್ತಲ್ಲ ಸರ್. ನಾವಿಷ್ಟು ವರ್ಷ ನಮ್ಮ ಗೌರವ ಕಾಪಾಡ್ಕೊಂಡು ಬಂದಿದ್ದೀವಿ. ನಾನು ಅಲ್ಲಿಂದ ಬರ್ತೀನಿ, ಇಲ್ಲಿ ಪುತ್ತೂರಿಗೆ ಹೋಗ್ತೀನಿ, ಇವ್ರನ್ನ ಕರ್ಕೊಂಡೋಗಿ ಸೀನಿಯರ್ ಕೌನ್ಸಿಲ್ ಹತ್ರ ಎಲ್ಲ ಮಾತಾಡ್ಸಿದ್ದೀನಿ, ದೊಡ್ಡ ದೊಡ್ಡ ಅಡ್ವೊಕೇಟ್ ಹತ್ರ ಒಪಿನಿಯನ್ ತೊಗೊಂಡಿದ್ದೀವಿ. ಇಷ್ಟೆಲ್ಲ ನಾವು ಮಾಡಿದಾಗ ಸಂಧಾನ ಅನ್ನೋದು ಅಷ್ಟು ಬೇಗ ಬರೋದಲ್ವಲ್ಲ ಸರ್. ಅದು ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಾನು ಮಾಡೋ ಕೆಲಸ ಅವ್ರು ಮಾಡಬೇಕು, ಇಲ್ಲ ನನ್ನ ಮಗನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ, ನಾವು ಮಾಡೋಣಪ್ಪ ಅಂತ ನಮ್ಮ ಹತ್ರ ಬರಬೇಕು. ಇದು ಉಲ್ಟಾ. ಇದು ಯಾಕೆ? ಒಂದು ಕುಟುಂಬ ಚೆನ್ನಾಗಿರಲಿ ಅಂತ ನಮ್ಮ ಉದ್ದೇಶ. ನಮಗೆ ಗೊತ್ತಿಲ್ವ ಸರ್, ನಾನು ಸಿನಿಮಾದಲ್ಲಿದ್ದವನು, ಎಷ್ಟು ಜನ ನೋಡಿರ್ತೀನಿ. ಈ ಕೇಸನ್ನು ಯಾವ ಥರ ಎನ್ಕ್ಯಾಶ್ ಮಾಡಿಸ್ಕೋಬೋದಾಗಿತ್ತು ಅಂತ ಗೊತ್ತಿಲ್ವ ಸರ್? ಪಾಪ ಇದು ಕುಟುಂಬ ಚೆನ್ನಾಗಿರಬೇಕು ಅಂದಾಗ ನಾವು ಪ್ರಚಾರ ಮಾಡಬಾರ್ದು. ಇಲ್ಲ ಸರ್, ಅವ್ರು ಮೊದಲು ನಾನು ಅವ್ರನ್ನೇ ಕೇಳಿದ್ದು, ನನ್ನ ಸ್ನೇಹಿತರು. ಅವರು ಏನು ಇಲ್ಲ ಸರ್, ನಾನು ಕಂಪ್ಲೇಂಟ್ ಕೊಡುವಾಗ ಆತ ಮೈನರ್ ಆಗಿದ್ದ. ಪಾಯಿಂಟ್ ನೋಡ್ಕೊಳ್ಳಿ ನೀವು, ಅವರು ಮೈನರ್ ಆಗಿದ್ದ. ಇವರು ಹೋಗಿ ಕಂಪ್ಲೇಂಟ್ ಕೊಡುವಾಗ ಮೈನರ್ ಆಗಿದ್ದಾಗ, ಇಲ್ಲ ಅವನು ಮೈನರ್ ಆದರೆ ಫೋಕ್ಸೋ ಕೇಸಿಗೆ ಬಂದ್ಬಿಡ್ತದೆ. ಅದು ಮೈನರ್ ಈ ಕೇಸ್ಗಳೆಲ್ಲ ಫೋಕ್ಸೋಗೆ ಬರ್ತದೆ. ಬೇಡ, ನೀವು ವಾಪಸ್ ತಗೊಳ್ಳಿ, ನಾವು ಮಾತುಕತೆ ಮೂಲಕ ಮದುವೆ ಮಾಡಿಸೋಣ ಅಂತ ಸ್ಟೇಷನಲ್ಲಿ ಅವ್ರು ಬರೆದು ಕೊಟ್ಟಿದ್ದಾರೆ. ಯಾರು? ಜಗನ್ನಿವಾಸ್ ಬರೆದು ಕೊಟ್ಟಿದ್ದಾರೆ. ಅದಾದ ನಂತರ ಅವರು ಇಲ್ಲ 21 ವರ್ಷ ಹುಡುಗನಿಗೆ ಆದ ಕೂಡಲೇ ಅವರು ಇಲ್ಲ ನಮ್ಮ ಮಗ ಮೈನರ್ ಆಗ್ಬಿಟ್ಟ, ಈಗ ನನ್ನ ಮಗ ನನ್ನ ಮಾತು ಕೇಳೋಲ್ಲ, ಮದುವೆ ಮಾಡ್ಕೊಳಲ್ಲ ಅಂದಾಗಲೇ ಈ ಕೇಸು FIR ಆಗಿದ್ದು. ಇಲ್ಲ, ಬರೋಲ್ಲ. ನಾನು ಅವ್ರು ಕೇಳಲಿಲ್ಲ, ನಾನು ಅವ್ರನ್ನ ಕೇಳಲಿಲ್ಲ. ಯಾಕಂದರೆ ಏನಿದೆ ಯಾರಿಗೂ ಗೊತ್ತು ಸರ್, ಇದೆಲ್ಲ ಈ ವಿಚಾರ ಎಲ್ಲ ನಾನು ಹೋಗಿ ಹೇಳೋದಲ್ಲ. ಅವರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ರ ಬಗ್ಗೆ ಇದೆಯೋ ಅವ್ರು ಮಾಡಬೇಕು. ನನಗೆ ಇಂಟ್ರೆಸ್ಟ್ ಇದೆ, ನಾನು ಮಾಡಿದ್ದೀನಿ. ಹಂಗಂತ ಅವ್ರ ಮೇಲೆ ನಾನು ಯಾವ ಆರೋಪನೂ ಮಾಡೋಲ್ಲ. ಇಲ್ಲ ಇಲ್ಲ, ಯಾರ ತಾಯಿ? ಇವ್ರ ತಾಯಿ ಇಲ್ಲ. ಸ್ಟೇಷನಲ್ಲಿ ಮಾತಾಡಿ ಚೆನ್ನಾಗೇ ಮಾತಾಡ್ತಿದ್ರು, ಆಮೇಲೆ ಕ್ಲೋಸ್ ಆಗಿದ್ದೆ ಅಷ್ಟೇ. ಆಮೇಲೆ ಅವರು ಇಲ್ಲ ಅದು ಕೋರ್ಟ್ಗೆ ಹೋಗಿದ್ದೆಲ್ಲ ನಾವೇನು ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಅವರ ಧೋರಣೆ ಅಂತ ಹೇಳಿದ್ರು. ಆಯ್ತು, ಇಷ್ಟು ಓಕೆ. ಎಲ್ಲ ಕೋರ್ಟಲ್ಲಿ ಈಗ DNA ಆಗೋವರೆಗೂ ಬಾಲು DNA ಮೇಲಿತ್ತು, ಈಗ ಬಾಲ್ ಕೋರ್ಟಿಗೆ ಬಂತು, ಆಯಿತು. ಈಗ ನಮ್ಮ ಈಗ ಹುಡುಗಿಗೆ ಆ್ಯಕ್ಚುಲಿ ಏನಾಯಿತು, ಇವ್ರಿಗೆ ಕೆಲಸ ನಿಲ್ಲಿಸಿದೆ ನಾನು. ಅಲ್ಲಿ ಮಧ್ಯರಾತ್ರಿ ಜನ ಓಡಾಡ್ತಾಯಿದ್ರು, ನಿಮಗೆ ಗೊತ್ತಿರುತ್ತವಾಗ. ಇವ್ರ ಮನೆ ಸುತ್ತಮುತ್ತೆಲ್ಲ CCTV ಹಾಕ್ಸಿದೆ, ಕಂಪ್ಲೇಂಟ್ ಕೊಟ್ಟೆ, SP ಅವ್ರಿಗೆ ಹೇಳಿದೆ, ಅಲ್ಲಿ ಪೊಲೀಸವ್ರು ಹಾಕ್ಸಿದೆ. ಈಗ ಸಮಸ್ಯೆ ಇಲ್ಲ, ಅವಾಗ ಮಾಡಿದ್ದು. ಅದೇನೇನು ಬೇಕೋ ನಾವು ಜಾಗರೂಕತೆ ಮಾಡಿದ್ವಿ, ಇಷ್ಟೆಲ್ಲ ಮಾಡಿದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಆ ರೆಕಾರ್ಡ್ ದಾಖಲೆ ಕೂಡ ಬರ್ತದೆ, ಬಂದಾಗ ಮಾಡ್ತಾರೆ. ನನ್ನ ಇದು ಉದ್ದೇಶ ಇಷ್ಟೇ ಸರ್, ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ. ಒಂದು ಸಾರಿ ಕಾನೂನು ತನ್ನದೇ ಆದಂಥ ನಿರ್ಣಯ ತಗೊಂಡ ನಂತರ ಸಂಧಾನಕ್ಕೆ ದಾರಿ ಇರೋದಿಲ್ಲ. ನಾನೇ ಒಪ್ಕೊಂಡ್ರೂ ಸಂಧಾನಕ್ಕೆ ದಾರಿ ಇರೋದಿಲ್ಲ. ಆಗ ಏನು ಅನ್ಯಾಯಕ್ಕೆ ಗುರಿಯಾಗಿದೆ. 6 ತಿಂಗಳಾಯಿತು ಸರ್, ಮಗು ನಾಮಕರಣ ಮಾಡಲಿಲ್ಲ.
ಎಷ್ಟು ನೋವಾಗುತ್ತೆ ನಮಗೆ. ಹಾಂ, ನಮ್ಮಂಥ ನಿರ್ಲಕ್ಷಿತ ಸಮಾಜಗಳಿಗೆ ಹಿಂಗಾಗ್ಬಿಟ್ರೆ ಇನ್ನು ನಮಗಿಂತ ಕೆಳಗಡೆ ಇನ್ನೂ ಅತಿ ನಿರ್ಲಕ್ಷ್ಯ ಸಮಾಜಗಳ ಕಥೆ ಹೇಗೆ? ಸಮಾಜಗಳಿಗೆ ರಾಜಕೀಯ ಶಕ್ತಿ ಇಲ್ಲ ಅನ್ನೋ ಒಂದೇ ಕಾರಣ, ಆರ್ಥಿಕ ಸ್ಥಿತಿ ಇಲ್ಲ ಅನ್ನೋ ಒಂದೇ ಕಾರಣ, ಇವರು ಬಡವರು ಅನ್ನೋ ಒಂದೇ ಕಾರಣಕ್ಕೆ ಈ ಥರ ಪ್ರಕರಣಗಳೆಲ್ಲ ಮುಚ್ಚೋಗ್ಬಿಟ್ರೆ ಮತ್ತೆ ಸಂವಿಧಾನಕ್ಕೆ ಏನು ಬೆಲೆ ಇದೆ? ಅದು ಅವ್ರನ್ನೇ ಕೇಳಿದೆ ಸರ್, ಅವ್ರು ಹೇಳೋದು ಒಂದೇ ಪಾಯಿಂಟು, ನನ್ನ ಮಗ ಒಪ್ಪಲ್ಲ ಅಂತಾರೆ ಸರ್. ಹಂಗೆ ಲೆಕ್ಕ ನೋಡಿದ್ರೆ ವಿಶ್ವಕರ್ಮ ಸಮಾಜ ಯಾವುದ್ರಲ್ಲಿ ಕಡಿಮೆ ಇದೆ ಸರ್? ವೈದಿಕ ಪರಂಪರೆ ಹೊಂದಂಥ ಸಮಾಜ ಇದು, ಶಿಲ್ಪಕಲೆಯನ್ನು ಇಟ್ಸ್ಕೊಂಡಿರುವಂಥ ಸಮಾಜ ಇದು, 5 ಕಸುಬುಗಳಿಗೆ ಈ ದೇಶದ ಸಂಪತ್ತನ್ನು ಕಾಪಾಡುವಂಥ ಸಮಾಜ ಇದು. ಏನು ಕಮ್ಮಿ ಇದೆ ಸರ್? ಅವ್ರು ಹೇಳಿದ್ರೆ ಹಂಗೆ ನಾವು ತಿರಸ್ಕಾರ ಮಾಡಬೇಕು ಅವ್ರನ್ನ, ಇಂಥ ಕೆಲಸ ಮಾಡಿರೋದನ್ನ. ಸಂಸಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ತಲೆ ತಗ್ಸಿ ಹೋಗ್ತಾ ಇದ್ದೇವೆ. ಈಗ ಅದು ಆಗೋದಿಲ್ಲ ಅಂತ ಆಗೋಯ್ತು. ಅವ್ರ ತಾಯಿ ತಂದೆ ಮಗಳು ಕೂಡ ಇಲ್ಲ, ಇದು ಇನ್ನೆಷ್ಟು ನಾವು ಮಾಡೋದು ಬೇಡ, ಇನ್ನು ಕಾನೂನು ಪ್ರಕಾರ ಏನಿದೆ ಆಗಲಿ ಅನ್ನೋ ತೀರ್ಮಾನಕ್ಕೆ ಬಂದ ಮೇಲೆ ನಾವು ಬಂದಿದ್ದೀವಿ ಅಷ್ಟೇ.